ಎಲ್ಲಿದೆ ಗುರುಗಳೇ? ಸರ್ ಸಂತಿನಲ್ಲೇ ಇದೆ ಸರ್. ಇಲ್ಲೇ ಕೂತಿದ್ದೀನಿ ಕಾಯ್ಕೊಂಡು ಹೋದ್ನ. ಕತ್ತು ದಪ್ಪ ಮಾಡಿದ್ದಾನೆ ಅಂದರೆ ಪಕ್ಕ ಹಿಡಿತಾನೆ. ಓಕೆ, ಸ್ವಲ್ಪ ಗಾಬರಿ ಆಗಿದ್ದೀರಾ? ಯಾಕೆ ಗಾಬರಿ ಅಂದ್ರೆ ಇನ್ನೇನು ಸರ್, ಇಲ್ಲೇ ಓಡಾಡ್ತಿರ್ತೀವಿ. ಕಬ್ಬಿನ ಗದ್ದೆಗಳಲ್ಲಿ ಇದೊಂದು ತುಂಬ ಮೇಜರ್ ಪ್ರಾಬ್ಲಮ್ ಸರ್. ಇದು ಏನಂತಂದರೆ ಇದ್ರಲ್ಲ, ಇದ್ರೊಳಗಡೆ ಇದೆಯಾ? ಬೇಗ ಮೇಲಕ್ಕೆ ಹೋಗೋಕೆ ಆಸೆ ಇದೆಯಂತ ಅವ್ರಿಗೆ. ಹಿಡಿಯಕ್ಕೆ ಹೋಗೋಕ್ಕೆ ಅಂದರೆ ಕಡ್ಡಿ ತಗೊಂಡು ಹೊಡೆಯೋಕ್ಕೆ ಟ್ರೈ ಮಾಡಕ್ಕೆ, ಸಾಯ್ಸಕ್ಕೆ. ಅಲ್ಲಿ ಹಿಡಿತಾ ಇದೆ ನೋಡಿ, ಹಿಡಿತು ನೋಡಿ, ಹೆಂಗೆ ಬಂದು ಹಿಡಿತು ನೋಡಿ. ಅದು ಅರ್ಧ ಆರೆ ಒಳಗೆ ಹೋಗಿದೆ, ಅಷ್ಟು ದೊಡ್ಡ ಬಿಲ ಇದೆ ಇಲ್ಲಿ. ಎಷ್ಟೊತ್ತು ಆಟ ಆಡ್ಸೋದು ನೀನು? ಗುಡ್ ಮಾರ್ನಿಂಗ್, ಶುಭೋದಯ ಎಲ್ಲರಿಗೂ. ಸೊ ನಾವು ಇವಾಗ ಒಂದು ಹಾವಿನ ಸಂರಕ್ಷಣೆ ಕರೆ ಶ್ರೀರಾಮ್ಪುರಕ್ಕೆ ಹೋಗ್ತಾ ಇದ್ದೀವಿ. ಮೈಸೂರಿನ ಶ್ರೀರಾಮ್ಪುರ ಬಡಾವಣೆಯಲ್ಲಿ ಮೆಟ್ಟಿಲ ಕೆಳಗಡೆ ಒಂದು ಹಾವು ಬಂದಿದೆ ಅಂತ ಹೇಳಿದ್ದಾರೆ. ಸೊ ಅಲ್ಲಿಗೆ ನಾವಿವಾಗ ಆನ್ ದ ವೇ ಹೋಗ್ತಾ ಇದ್ದೀವಿ. ನೆನ್ನೆ ರಾತ್ರಿ ನಾವು ಹಾವುಗಳನ್ನೆಲ್ಲ ಬಿಡುಗಡೆ ಮಾಡಿ ಎಲ್ಲದನ್ನು ಸೇಫಾಗಿ ಸುರಕ್ಷಿತವಾಗಿ ನಾವು ಬಿಡುಗಡೆಯನ್ನು ಮಾಡಿ ಇವತ್ತು ಫುಲ್ಲಾಗಿರ್ತಕ್ಕಂಥ ಬಾಕ್ಸಸ್ಸು ಖಾಲಿಯಾಗಿದ್ದಾವೆ. ಹೊಸ ಹಾವುಗಳಿಗೆ ಜಾಗ ಸಿಕ್ಕಿದ್ದಾವೆ. 2 ಕಡೆ ಕಾಲ್ ಇದೆ ಆ್ಯಕ್ಚುಲಿ. ಒಂದು ಮೈಸೂರು ಶ್ರೀರಾಮ್ಪುರ ಬಡಾವಣೆ, ಇನ್ನೊಂದು ಮಹಾರಾಣೀಸ್ ಕಾಲೇಜಲ್ಲಿ ಗರ್ಲ್ಸ್ ಹಾಸ್ಟೆಲ್ ಒಳಗಡೆ ಹಾವು ಬಂದ್ಬಿಟ್ಟಿದೆ ಅಂತೆ. ಅಲ್ಲಿ ಒಂದು ಬಿಲದ ಒಳಗಡೆ ಹೋಗಿದೆ ಅಂತ ಹೇಳಿದ್ದಾರೆ. ಸೊ ನೆಕ್ಸ್ಟ್ ಕಾಲ್ ಅಲ್ಲಿಗೆ ಹೋಗಿ ಮುಗಿಸ್ಕೊಂಡು ಬರೋಣ. ಡೈರೆಕ್ಟಾಗಿ ಸಿಗ್ತೀನಿ ರೆಸ್ಕ್ಯೂ ಲೊಕೇಶನಲ್ಲಿ. ಅಲ್ಲಿ ತನಕ ಒಂದು ಸಣ್ಣ ವಿರಾಮ. ಓಕೆ, ಮೈಸೂರಿನ ಶ್ರೀರಾಮ್ಪುರ ಬಡಾವಣೆಗೆ ನಾವಿಲ್ಲಿ ತಲುಪಿದ್ದೀವಿ. ಆ ಒಂದು ರೆಸ್ಕ್ಯೂ ಲೊಕೇಶನ್ಗೆ ಯಾರು ಕರೆದಿದ್ದಾರೆ ಅವ್ರಿಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀವಿ. ಅವ್ರು ಇಲ್ಲಿಗೆ ಬರ್ತಾರೆ, ಕರ್ಕೊಂಡು ಹೋಗ್ತಾರೆ. ಮೆಟ್ಟಿಲ ಕೆಳಗಡೆ ಹಾವಿದೆಯಂತೆ. ಸೊ ಆ ಒಂದು ಹಾವನ್ನು ರೆಸ್ಕ್ಯೂ ಮಾಡಿಬಿಡೋಣ. ಅವರೇ ಬರ್ತಾ ಇದ್ದಾರಲ್ಲ, ಇವರೇ ಇರಬೇಕು. ನೀವೇನಾ? ಓಕೆ. ಸೂಪರ್. ಸೊ ಹೊರಟಿದ್ದೀವಿ, ಬಂದಿದ್ದಾರೆ, ಹೋಗ್ತಾ ಇದ್ದೀವಿ ಆನ್ ದ ವೇ. ಸೊ ನೋಡೋಣ ಎಲ್ಲಿದೆ ಹಾವು, ಹೇಗಿದೆ, ಎಷ್ಟು ದೊಡ್ಡದಾಗಿದೆ ಗೊತ್ತಿಲ್ಲ. ಇದು ಅಂಡರ್ ಕನ್ಸ್ಟ್ರಕ್ಷನ್ ಬಿಲ್ಡಿಂಗ್ ಅಲ್ವಾ? ದೊಡ್ಡದ ಹಾವು? ಒಂದು ಮೊಳ ಅಂದ್ರೆ ಇಷ್ಟು ಉದ್ದನಾ? ಗೋಧಿ ಬಣ್ಣ, ಸಾಧಾರಣ ಮೈಕಟ್ಟು. ಈ ಕಡೆ ಬರ್ಬೋದಾ ಗೇಟಲ್ಲಿ? ಎಲ್ಲಿದೆ ಗುರುಗಳೇ? ಸರ್ ಸಂತಿನಲ್ಲೇ ಇದೆ ಸರ್. ಇಲ್ಲೇ ಕೂತಿದ್ದೀನಿ ಕಾಯ್ಕೊಂಡು ಹೋದ್ನ. ಓಕೆ ನೋಡಿ, ಬೇಸಿಗೆಗಾಲ, ಬಿಸಿಲು, ಕ್ಯೂರಿಂಗ್ ಮಾಡಿರ್ತೀರ, ತಣ್ಣಗಿರುತ್ತೆ, ಹಾವುಗಳು ಬರ್ತಾ ಇರುತ್ತೆ. ಬಂದು ಹೋಯ್ತು. ಹಿಂದೆ ಹೋಗ್ಬಿಡಿ, ನಮಗೆ ಜಾಗ ಬಿಟ್ಬಿಡಿ, ನೀವು ಹಿಂದೆ ಹೋಗ್ಬಿಡಿ ಸರ್. ಆಯ್ತು ಸರ್. ಅದರ ಸಂದಿಲಿ ಇರಿ ಸರ್, ನೋಡ್ತೀನಿ, ಇರಿ ಸರ್. ಅಲ್ಲ ನಾಗರವ ಸರ್, ಅಲ್ಲ. ಓ ಸಿಕ್ತಿಕ್ಕಳಮ್ಮ ಹಿಡ್ಕೊಂಡಿದ್ದಾರೆ ಕೈಯಲ್ಲಿ. ಬಮ್ಮ. ನಾಗರವ ಸರ್ ಇದು? ನಾಗರವಲ್ಲ ಗುರುಗಳೇ, ಕೆರೆ ಹಾವು ಇದು. ಹೌದಾ? ಕೆರೆ ಹಾವು. ಕೆರೆ ಹಾವ? ಕೆರೆ ಹಾವು ಇದು. ಕೆರೆ ಹಾವು ಸರ್. ಸರ್ ಫೋಟೋ ತಗೊಳಮ್ಮ. ಕೋಪ ಬಂದಿದೆ, ಕಚ್ಚತ್ತೀಗ ನಂಗದು. ಹೌದಾ? ಕತ್ತು ದಪ್ಪ ಮಾಡಿದ್ದಾನೆ ಅಂದರೆ ಪಕ್ಕ ಹಿಡಿತಾನೆ. ಯೂಶಲಿ ಕೆರೆ ಹಾವುಗಳು ಕೋಪ ಬಂದಾಗ ಈ ಥರ ಕತ್ತು ದಪ್ಪ ಮಾಡ್ತವೆ. ಹೌದಾ? ಸರ್ ಈ ಕಡೆ ಸರ್. ಇನ್ನೇನು ಕಚ್ಚಕ್ಕೆ ರೆಡಿ ಇದೆ ಅಂತಂದಾಗ ಇಟ್ಕೊಳ್ಳಿ ಸರ್, ಒಂದು ನಿಮಿಷ.
ಸರ್ ಈ ಕಡೆ ಇಟ್ಕೊಳ್ಳಿ ಸರ್. ಓಕೆ ಸರ್, ಥ್ಯಾಂಕ್ ಯು ಸರ್. ಸರ್. ಇನ್ನೇನು ನಾನು ತುಳಿದು ಬಿಡ್ತಾ ಇದ್ರಾ ನೀನು? ಕೂತಿದ್ದೆ, ಬಿಸಿನೀರು ಕುಡ್ಕೊಂಡು ಅವ್ನು ಕೂತಿದ್ದೆ. ಅಲ್ಲಿ ಏನೋ ಶೈನಿಂಗ್ ಆಗಿ ಹೋಗ್ತಾ ಇತ್ತು, ಬಂತು. ಓಕೆ, ಫಾಲೋ ಮಾಡ್ಕೊಂಡು ಬಂದ್ವಿ. ಓಕೆ, ಬಂದ್ಮೇಲೆ ಸ್ಟೀಲ್ ಒಳಗಡೆ ಸೇರ್ಕೊಳ್ತು. ಓಕೆ, ಹಂಗೆ ಮುಂದಕ್ಕೆ ಬಂದು ಇಲ್ಲಿ ನುಕ್ಕೊಂಡ್ಬಿಡ್ತು. ಓಕೆ, ಸ್ವಲ್ಪ ಗಾಬರಿ ಆಗಿದ್ದೀರಾ? ಯಾಕೆ ಗಾಬರಿ ಅಂದ್ರೆ ಇನ್ನೇನು ಸರ್, ಇಲ್ಲೇ ಓಡಾಡ್ತಿರ್ತೀವಿ. ಹುಷಾರಾಗಿ ನೋಡ್ಕೊಂಡು ಓಡಾಡಿ. ನೆಲ ಕ್ಲಿಯರ್ ಆಗಿರಲಿ ಸರ್. ಕೈಯಲ್ಲಿ ಯಾವಾಗಲೂ ಒಂದು ಟಾರ್ಚ್ ಇಟ್ಕೊಳ್ಳಿ. ರಾತ್ರಿ ಹೊತ್ತು ಓಡಾಡಂಗಿದ್ರೆ ಕೇರ್ಫುಲ್ಲಾಗಿ ಯಾವಾಗಲೂ ನೋಡ್ಕೊಂಡು ಓಡಾಡಿ. ಹೌದು, ಶ್ಯಾಮ್ ಅವ್ರ ಮಗ ಸರ್. ನಮಸ್ತೆ. ಹಿಂದ್ಗಡೆನೂ ಒಂದು ಹಿಡಿದಿನಿ ನಮ್ಮ ಮನೆ. ಗೊತ್ತು ಸರ್, ಗ್ಯಾರೇಜಲ್ಲಿ ಇತ್ತಲ್ಲ ಸರ್. ಆ ಗ್ಯಾರೇಜನ್ನು ಹೊಡೆದಾಕ್ಬಿಟ್ಟೆ ನೀವು ಇವಾಗ ಇಲ್ಲಿ ಮುಂದೆ ಮನೆ ಕಟ್ತಾ ಇರೋದು. ಗ್ಯಾರೇಜಲ್ಲಿ ಇರೋ ಸಾಮಾನೆಲ್ಲ ತೆಗೆದ್ಬಿಟ್ಟು ಮೋಟ್ರ್ ಪಕ್ಕ ಕೂತಿತ್ತು. ಇವಾಗ 7 ತಿಂಗಳ ಹಿಂದೆ, ಕರೆಕ್ಟಾ? ನನಗೆ ಗೊತ್ತು. ರಾತ್ರಿ ಬಂದಿದ್ದು ಒಂದು 9:30 ಅಷ್ಟರಲ್ಲಿ, ಕರೆಕ್ಟಾ? ನೀವು ಒಂದು 4-5 ಜನ ನಿಂತಿದ್ರಿ. ನಾನು ಅದಕ್ಕೆ ನೋಡ್ಕೊಂಡು ಅಲ್ಲೇ ಕೂತ್ಕೊಂಡ್ಬಿಟ್ಟೆ. ನಾನು ಗೊತ್ತು. ಒಳ್ಳೇದಾಗ್ಲಿ. ಬಂದೆ ಅಣ್ಣ, ಒಂದು ನಿಮಿಷ. ನಾನು ಥ್ಯಾಂಕ್ ಯು ಅಣ್ಣ. ಹೌದಮ್ಮ. ಇದೆ ನಂದು ನಮ್ಮ ತಂದೆಯವ್ರದ್ದು ಇಬ್ಬರದು ನಂಬರ್ ಕೊಡ್ತೀನಿ. ಇಲ್ಲ, ಅವರು ಬರ್ತಾರೆ ಸರ್. ಓ, ಖಂಡಿತವಾಗ್ಲು. ತೊಳಿ ಬರಬೇಕು. ಥ್ಯಾಂಕ್ ಯು. ಏನೇ ಇದ್ರು ಫೋನ್ ಮಾಡಿ. ಹುಷಾರು. ಥ್ಯಾಂಕ್ ಯು. ಬರ್ತೀನಿ. ಥ್ಯಾಂಕ್ ಯು ಸರ್. ಓಕೆ ಸ್ನೇಹಿತರೆ, ನಮಸ್ಕಾರ. ನಾವು ಶ್ರೀರಾಮ್ಪುರ ಬಡಾವಣೆಯಲ್ಲಿ ಬೆಳಗ್ಗೆ ಒಂದು ರ್ಯಾಟ್ ಸ್ನೇಕನ್ನು ರೆಸ್ಕ್ಯೂ ಮಾಡಿದ್ದೀವಿ. ಸೊ ಈ ಒಂದು ರ್ಯಾಟ್ ಸ್ನೇಕ್ ರೆಸ್ಕ್ಯೂನ ಮುಗಿಸ್ಕೊಂಡು ನಾವಿವಾಗ ಮಹಾರಾಣೀಸ್ ಕಾಲೇಜಿಗೆ ಹೋಗ್ತಾ ಇದ್ದೀವಿ. ಅಲ್ಲಿ ಒಂದು ಬಿಲದ ಒಳಗಡೆ ಹಾವು ಬಂದಿದೆ ಅಂತ ಹೇಳ್ತಾರೆ. ಕಾಲೇಜ್ ಅಂತಂದರೆ ಕಾಲೇಜ್ ಅಲ್ಲ, ಹಾಸ್ಟೆಲ್ ಅದು. ಆ್ಯಕ್ಚುಲಿ ಹಾಸ್ಟೆಲಲ್ಲಿ ಮಕ್ಕಳು ಓಡಾಡ್ತಾ ಇರ್ತಾರೆ. ಹ್ಯೂಮನ್ ಆ್ಯಕ್ಟಿವಿಟೀಸ್ ತುಂಬ ಆಗುತ್ತೆ ಆ ಒಂದು ಜಾಗದಲ್ಲಿ. ಸೊ ಯಾವುದೇ ರೀತಿ ಹೆಚ್ಚು ಕಮ್ಮಿ ಆಗೋಂಥ ಸಾಧ್ಯತೆಗಳು ಅಲ್ಲಿ ಖಂಡಿತವಾಗ್ಲೂ ಇರುತ್ತೆ. ಅದನ್ನು ತಡೆಯೋದಕ್ಕೆ ಅಂತ ನಾವು ಹೋಗ್ತಾ ಇದ್ದೀವಿ. ಅಲ್ಲಿಗೆ ತಲುಪಿದ ನಂತರ ಮುಂದುವರಿಸ್ತೀನಿ. ಅಲ್ಲಿ ತನಕ ಧನ್ಯವಾದ. ಬಂದಿದ್ದೀವಿ ಹಾಸ್ಟೆಲ್ಗೆ. ಹಾವೆಲ್ಲಿದೆ? ಅಲ್ಲೇ ಇರೋದಾ? ತೆಗೆದುಬಿಡಿ, ನೆರಳಿಗೆ ಹಾಕ್ಬಿಡ್ತೀನಿ. ಒಳಗಡೆ ಹಾವುಗಳಿದೆ. ಹಾವುಗಳು ಅಲ್ಲ, ಸಾರಿ, ಹಾವು. ನಮಸ್ಕಾರಮ್ಮ. ಎಲ್ಲಿ ನೋಡಿದ್ದು ಅವನ? ಇದ್ರಲ್ಲ, ಇದ್ರೊಳಗಡೆ ಇದೆಯಾ? ಸೊ ಏನಾರು ಹಾಕಿದ್ರೆ ಕಲ್ಲೆಸಿದ್ರೆ ಆಚೆ ಬರುತ್ತೆ ಅಂತ ಹೇಳಿದ್ರಿ. ಹಾಂ, ಮತ್ತೆ ಒಳಗೆ ಹಾಂ ಹಾಂ. ಯಾರು ಹಿಡಿಯಕ್ಕೆ ಟ್ರೈ ಮಾಡಿದ್ದಾರೆ? ಹಾಂ ಹಾಂ. ಬೇಗ ಮೇಲಕ್ಕೆ ಹೋಗೋಕೆ ಆಸೆ ಇದೆಯಂತ ಅವ್ರಿಗೆ. ಸಾಯ್ಸಕ್ಕೆ ಅವ್ರನ್ನ ಕರ್ಕೊಂಬನ್ನಿ. ನಾನು ಒಂದು 10 ಜನ ಸೇರಿಸ್ಬಿಟ್ಟು ಕಡ್ಡಿ ತಗೊಂಡು ರಪ್ಪ ಬಿಡಿಸ್ತೀನಿ ಸಾಯೋ ತನಕ. ಅಲ್ಲ ಮೇಡಮ್, ಇದು ಗೌರ್ಮೆಂಟ್ ಬಿಲ್ಡಿಂಗು, ಆಯಿತಾ? ಗೌರ್ಮೆಂಟ್ ಸಂಸ್ಥೆ ಇದು. ಗೌರ್ಮೆಂಟ್ ಸಂಸ್ಥೆಯಲ್ಲೇ ನೀವು ಹಿಂಗೆ ಮಾಡ್ತೀರಾ ಅಂತಂದರೆ ಇನ್ನು ಜನಗಳು ಅವನ ಹೊಡೆದು ಸಾಯಿಸೋದ್ರಲ್ಲಿ ಡೌಟೇ ಇಲ್ಲ ಅಲ್ವಾ? ಮತ್ತೆ ಯಾವಾಗ ಅಮಾವಾಸ್ಯೆ ಹುಣ್ಣಿಮೆಗೆ ಹೊಡಿತೀರಾ ಅಲ್ವಾ? ಮತ್ತೆ ಅವ್ರು ಯಾರು ಹೊಡಿಯೋಕ್ಕೆ ಮುಂದೆ ಬರ್ತಾರೆ ಅಂದರೆ ಎಷ್ಟು ಜನನಾರ ತಿರುಗಾಡ್ಲಿ ಅಮ್ಮ, ನಾವು ಬರ್ತೀವಲ್ವಾ, ಕರೆದ ತಕ್ಷಣ ಬರ್ತೀವಲ್ವಾ. ಸೊ ಫೋನ್ ಮಾಡಿ ಬರ್ತೀವಿ, ತೊಗೊಂಡು ಹೋಗ್ತೀವಿ. ಯಾವ್ರಿಗೂ ಹೊಡಿಯೋಕ್ಕೆ ಬಿಡಬೇಡಿ. ನಾವು ಇವಾಗ ಬಂದಿದ್ದೀವಲ್ವ ತೊಗೊಂಡು ಹೋಗೋದಕ್ಕೆ, ತೊಗೊಂಡು ಹೋಗ್ತೀವಿ ಬಿಡಿ. ಹಲೋ, ಈ ಸೈಡಲ್ಲಿ ಇದು ಹಾಕಿ ಅಣ್ಣ. ಇರೋಣ ಒಂದು ನಿಮಿಷ. ಕಪ್ಪೆ ಇದೆ, ಕಪ್ಪೆ ತಿನ್ನಕ್ಕೆ ಬರೋದು. ಅಲ್ಲಿ ಹಿಡಿತಾ ಇದೆ ನೋಡಿ, ಹಿಡಿತು ನೋಡಿ, ಹೆಂಗ್ ಬಂದು ಹಿಡಿತು ನೋಡಿ. ಅದು ನೋಡಿದ್ರೆ ಕಪ್ಪೆನ ಹಿಡಿದಿದ್ದದು. ಎಲ್ಲೂ ಹೋಗಿ ಚಾನ್ಸ್ ಇಲ್ಲ, ನಾವು ಗೊತ್ತಿಲ್ವಲ್ಲ ಅದನ್ನ. ಎಷ್ಟು ಚೆನ್ನಾಗಿ ಹಿಡೀತು ನೋಡಿ ಅದು ಕಪ್ಪೆನ ಬಂದ ತಕ್ಷಣ. ಕಪ್ಪೆ ಹಿಡ್ಕೊಂಡು ಹೋಯ್ತಾ? ಹೋಯ್ತು, ಕಪ್ಪೆ ಹಿಡ್ಕೊಂಡು ಹೋಯ್ತು. ಅದು ಒಳಗಡೆ ಹೋಗೋಕ್ಕಿಲ್ಲ, ಇರಲಿಲ್ಲ ಅನ್ನೋದು ಕಾಣುತ್ತೆ. ಆಗಲೇ ಹೊರಟೋಗೋದು. ನಾ ಇಲ್ಲಿ ಏನು ಶಬ್ದ ಇಲ್ಲ ಅಂದ್ರೆ ಈಚೆ ಬರ್ತಿತ್ತು. ಇಲ್ಲೇ ಬಂತಲ್ಲ,
ಇಲ್ಲೇ ಇದೆ, ಹೌದಾ? ಇಲ್ಲೇ ಇದೆ ಇರಿ. ತಲೆ ಆಚೆ ಹಾಕತ್ ನೋಡಿ ಇವಾಗ. ನೀರು ಜಾಸ್ತಿ ಆಗುತ್ತೆ. ಅದಕ್ಕೆ ನೀರು ಸಿಕ್ತು. ಲೋ ಕಳ್ಳ, ಎಷ್ಟೊತ್ತು ಆಟ ಆಡ್ಸೋದು ನೀನು? ಏನಾಗೋದು? ಕೆರೆ ಅನ್ಕೊಂಡಿರ್ತಾರೆ ಅವೇ ಏನು ಮಾಡೋದು ನಿಮಗೆ? ಹಂಗೇನೆ ಅಣ್ಣ. ಇವಾಗ ಈ ಹುಡುಗ ಇಷ್ಟು ಚೆನ್ನಾಗಿ ಟೈಮ್ ತೊಗೊಂಡು ಆಚೆ ಬಂದಿದ್ದಕ್ಕೆ ಇದಕ್ಕೆ ಕಪ್ಪೆನ ಟ್ರೀಟಾಗಿ ಕೊಟ್ಬಿಡೋಣ. ಒಳಗಡೆ ಇದೆ ಕಪ್ಪೆ, ಹೋಗಂದ ಒಳಗೆ. ಕಪ್ಪೆ ಒಳಗಿದ್ದ? ಇವ್ರು ಕಪ್ಪೆನ ತಗೋಬರ್ತಾರೆ ಅನ್ಸುತ್ತೆ. ಅಂಗಡಿ ಹಾಕೋದಾಗ ಅಲ್ಲಿ ಸ್ಮೆಲ್ ಮಾಡ್ತಾ ಇದೆ ಇವಾಗ ಕಪ್ಪೆನ. ಇಲ್ಲಿದ್ದಿದ್ದು ಕಪ್ಪೆನೇ. ಬಿಡಿಯೋದು ನಿಧಾನಕ್ಕೆ ತಿನ್ಕೊಳ್ಳುತ್ತೆ, ಬಿಡಿಯೋದು. ನೀರು ಸಾಕಲ್ವಾ? ಸಾಕು ಆಫ್ ಮಾಡಿಬಿಡಿ. ನಿಧಾನಕ್ಕೆ ತಿನ್ಕೊಳ್ಳುತ್ತೆ ಕಪ್ಪೆನ. ಇಲ್ಲಮ್ಮ, ಎಲ್ಲ ನೆನ್ನೆ ರಾತ್ರಿ ರಿಲೀಸ್ ಮಾಡ್ಬಿಟ್ಟು ಬಂದಾಯಿತು. ಸಿಕ್ಕಾಬಟ್ಟೆ ಜನಗಳ ಮೇಲೂ ಇದೆ. ಯಾಕೆಂದರೆ ಜನಗಳು ಫೋನ್ ಮಾಡಿ ಕರೀತಾರೆ ಹೊಡೆಯೋದ್ರ ಬದಲು, ಅದು ಖುಷಿ ಆಗುತ್ತೆ. ಇನ್ನು ಹಾವುಗಳು ಪಾಪ ಮುಗ್ಧ ಜೀವಿಗಳು, ಅವುಗಳಿಗೆ ಏನು ಮಾಡಬೇಕು ಎಲ್ಲೋ ಬೇಕು ಗೊತ್ತಾಗಲ್ಲ. ಹಾಂ ಹೇಳಿ. ಹಾಂ ಖಾಲಿ. ಸೊ ಸ್ನೇಹಿತರೆ, ನೀವು ನೋಡಿದ್ರಿ ಮಹಾರಾಣಿ ಕಾಲೇಜಲ್ಲಿ ನಾವು ಹಾಸ್ಟೆಲಲ್ಲಿ ನಾವು ಈ ಒಂದು ರ್ಯಾಟ್ ಸ್ನೇಕನ್ನು ರೆಸ್ಕ್ಯೂ ಮಾಡಿದ್ವಿ. ಸ್ವಲ್ಪ ಟೈಮ್ ತೊಗೊಳ್ತು, ಬಟ್ ಪೇಷನ್ಸಿಂದ ಇದ್ದಿದ್ದಕ್ಕೆ ಆ ಒಂದು ಹಾವು ನಮಗೆ ಸಿಕ್ತು. ಸೊ ಯೂಶ್ವಲಿ ಈ ಥರ ಹಾಸ್ಟೆಲ್ಗಳಲ್ಲಿ BCM ಹಾಸ್ಟೆಲ್ ಆಗಿರ್ಬೋದು, ಅದು BCM ಹಾಸ್ಟೆಲಲ್ಲಿ ನಾಗರ ಹಾವು ಸಿಕ್ತು, ಬೋಗಾದಿಯಲ್ಲಿ ಇಲ್ಲಿ ಕೆರೆ ಹಾವು ಸಿಕ್ತು, ಕೆಲವೊಂದು ಕಡೆ ಮಂಡಲದ ಹಾವು. ಈ ಥರ ಹಾಸ್ಟೆಲ್ಗಳಲ್ಲಿ ಹೆಚ್ಚಾಗಿ ಬರ್ತಾ ಇರುತ್ತೆ. ಏಕೆಂತಂದರೆ ಹಾಸ್ಟೆಲ್ಗಳಲ್ಲಿ ವಿಶಾಲವಾದಂಥ ಜಾಗ ಇರುತ್ತೆ. ಅಂಥ ಸಮಯದಲ್ಲಿ ಸ್ಟೂಡೆಂಟ್ಸು ಓಡಾಡ್ತಾ ಇರ್ತಾರೆ. ಇವತ್ತಿನ ಜನ್ರೇಷನ್ ಮಕ್ಳಿಗಂತೂ ಕೈಯಲ್ಲಿ ಫೋನ್ ಇದ್ದರೆ ಜಗತ್ತೇ ಗೊತ್ತಾಗಲ್ಲ. ಸೊ ದಯವಿಟ್ಟು ಇನ್ ಕೇಸ್ ಫೋನನ್ನು ಯೂಸ್ ಮಾಡಬೇಕಾದ್ರೂ ಕೂಡ ಕೈಯಲ್ಲಿ ಫ್ಲ್ಯಾಶ್ ಲೈಟ್, ಅಂದರೆ ಆ ಮೊಬೈಲ್ ಬ್ಯಾಕ್ ಸೈಡಲ್ಲಿ ಇರ್ತಕ್ಕಂಥ ಫ್ಲ್ಯಾಶ್ ಲೈಟ್ ಆನ್ ಮಾಡಿ ಅದು ನೆಲದ ಮೇಲೆ ಫ್ಲ್ಯಾಶ್ ಆಗ್ತಾ ಇರಲಿ. ಇನ್ ಕೇಸ್ ನಿಮ್ಮ ಸುತ್ತಮುತ್ತ ಯಾವ್ದಾರ ಹಾವುಗಳಿದ್ರೂ ಕೂಡ ಒಂದು ಲೈಟನ್ನು ನೋಡಿ ಎಲ್ಲೋ ಒಂದು ಕಡೆ ಹೊರಟೋಗ್ಬಿಡುತ್ತೆ. ಇಲ್ಲ ಕಾಣಿಸ್ತು ಅಂತಂದರೆ ನಮಗೆ ತಕ್ಷಣ ಕರೆ ಮಾಡಿ ನಾವು ಬಂದು ರೆಸ್ಕ್ಯೂ ಮಾಡ್ತೀವಿ. ಹೀಗೆ ಕೊಲ್ಲಬೇಡಿ, ಕರೆ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ರೆಸ್ಕ್ಯೂ ಲೊಕೇಶನ್ಗೆ ಹೋಗಬೇಕಾದ್ರೆ ನಾನು ಮುಂದುವರಿಸ್ತೀನಿ. ಅಲ್ಲಿ ತನಕ ಧನ್ಯವಾದ.